184. बुद्धिर्बुद्धि इंद्रियै सार्धं सवृत्तिः कर्तृलक्षणः विज्ञानमय कोशस्यात् पुंसः संसारकारणम् अनुरजच्चित् प्रतिबिम्बशक्तिः विज्ञानसंज्ञा प्रकृतेर्विकारः ज्ञानक्रियावानहमित्यजस्रम् देहेन्द्रियादिष्वभिमन्यते भृशम् अनुरजच्चित् प्रतिबिम्बशक्तिः विज्ञानसंज्ञा प्रकृतेर्विकारः ज्ञानक्रियावानहमित्यजस्रम् देहेन्द्रियादिष्वभिमन्यते भृशम्. ವಿಜ್ಞಾನಮಯ ಕೋಶದ್ದು, ಇದಕ್ಕೆ ಬುದ್ಧಿಮಯ ಕೋಶ ಅಂತಾನೂ ಕೂಡ ಕರೀತಾರೆ. ಬುದ್ಧಿ ಇಂದ್ರಿಯೈಹಿ ಅಂದ್ರೆ ಜ್ಞಾನೇಂದ್ರಿಯಗಳಿಂದ ಕೂಡಿರ್ತಕ್ಕಂತಹದ್ದು. ಸಾರ್ಧಂ ಅಂದ್ರೆ ಕೂಡಿರ್ತಕ್ಕಂತಹದ್ದು. ಸವೃತ್ತಿ ಅಂದ್ರೆ ಸರಣೀಯವಾಗಿರ್ತಕ್ಕಂತಹ ವೃತ್ತಿಗಳಿಂದ, ಆ ಜ್ಞಾನೇಂದ್ರಿಯಗಳಿಂದ ಬಂದಿರತಕ್ಕಂತಹ ಯಾವುದು ಇನ್ಫಾರ್ಮೇಶನ್ ಇದೆ, ಆ ಇನ್ಫಾರ್ಮೇಶನ್ ತಗೊಂಡು ಕರ್ತೃ ಲಕ್ಷಣದಿಂದ, ಕರ್ತೃ ಲಕ್ಷಣ ಅಹಂ ಎನ್ನುವಂತಹ ಲಕ್ಷಣದಿಂದ ಯಾವುದನ್ನ ಪ್ರತಿಬಿಂಬಿತವಾಗಿದೆಯೋ ಅದನ್ನ ವಿಜ್ಞಾನಮಯ ಕೋಶ ಸ್ಯಾತ್ ಅಂತ ಕರೀತಾರೆ. ಪುಂಸಃ ಸಂಸಾರ ಕಾರಣ. ಇದು ಈ ಅಹಂ ವೃತ್ತಿಗೆ ಲಕ್ಷಣನಾಗಿರ್ತಕ್ಕಂತಹ ಜೀವನಿಗೆ ಈ ಬುದ್ಧಿ ಅಂತಕ್ಕಂಥದ್ದು ಸಂಸಾರಕ್ಕೆ ಕಾರಣವಾಗಿದೆ. ಕರ್ಣದಿಂದ ಮಾಡುವಂತಹ ಕ್ರಿಯೆಯಿಂದ ಒಳಗೊಂಡಿರ್ತಕ್ಕಂತಹದ್ದು, ಹಾಗಾಗಿ ಇದು ಸಂಸಾರಕ್ಕೆ ಕಾರಣವಾಗಿದೆ. ಇದನ್ನ ನಿನ್ನೆ ಒಂದಿಷ್ಟು ನೋಡಿದ್ವಿ. ಇದಾದ್ಮೇಲೆ ಅನುರಜತ್ ಚಿತ್ ಪ್ರತಿಬಿಂಬ ಶಕ್ತಿ. ಅನುರಜತ್ ಅಂದ್ರೆ ಅನಸೂಯತ್ ಅಂದ್ರೆ ಬಿಡದಂತೆ ಹಿಂಬಾಲಿಸಿರ್ತಕ್ಕಂತಹದ್ದು. ಯಾವುದನ್ನ ಬಿಡದಂತೆ ಹಿಂಬಾಲಿಸಿದೆ ಅಂತಂದ್ರೆ ಚಿತ್ ಪ್ರತಿಬಿಂಬ ಶಕ್ತಿ. ಚಿತ್ ಅಂತಕ್ಕಂಥದ್ದು ಯಾವುದು ಆ ಪರಮಾತ್ಮನ ಶಕ್ತಿ ಇದೆಯೋ, ಆ ಶಕ್ತಿಯನ್ನ ಆಶ್ರಯಿಸಿಕೊಂಡು ಏನಾದ್ರದ್ದು ಪ್ರತಿಬಿಂಬ, ಹೆಂಗ ಮಿರರಲ್ಲಿ ಪ್ರತಿಬಿಂಬ ಮೂಡುತ್ತಲ್ವಾ, ಆ ಚಿತ್ತದ ಪ್ರತಿರೂಪ ಅಂತಂದ್ರೆ ಮತ್ತೆ ತಪ್ಪಾಗಿ ಅರ್ಥ ಮಾಡಿ ಆಗತ್ತೆ. ಚಿತ್ತದ ಛಾಯ, ಅದು ಚಿತ್ತದ್ದೇ ಶಕ್ತಿ. ಆ ಛಾಯ, ಬೆಳಕು, ಆ ನೆರಳು, ಅದನ್ನ ಅಹಂ ಅಂತ, ಜೀವ ಅಂತ, ಬುದ್ಧಿ ಅಂತ ಹೀಗೆ ಕರೀತಾರೆ. ಇದನ್ನ ಯಾಕೆ ಆಗಿತ್ತಂದ್ರೆ ಅದರದ್ದೇ ಪ್ರತಿಬಿಂಬ ಆಗಿತ್ತು ಅಂತಂದ್ರೆ ಸತ್ತದೇ ಪ್ರತಿರೂಪ ಅಂತ ಅನ್ಬೋದಾಗಿತ್ತು. ಯಾಕೆ ಅನ್ಬಾರದು ಅಂತಂದ್ರೆ ಅದಕ್ಕೆ ಕೆಳಗಡೆ ಡೆಫಿನೇಷನ್ ಕೊಡ್ತಾರೆ. ಪ್ರಕೃತಿ ವಿಕಾರ ವಿಜ್ಞಾನ ಸಂಜ್ಞ ಅಂತ. ಇದೇನಾಗ್ತಾ ಇದೆ ಅಂದ್ರೆ ವೃತ್ತಿಗೆ ಅನುಸಾರವಾಗಿ ತನ್ನ ಸ್ವರೂಪವನ್ನ ಬದಲಾಯಿಸ್ತಾ ಹೋಗ್ತದೆ. ಹಾಗಾಗಿ ಇದನ್ನ ನಾವು ಕರ್ಣ ಅಂತ ಕರಿತೀವಿ. ಕರ್ಣ ಅಂತಂದ್ರೆ ಒಂದು ಉಪಕರಣ. ಇದು
ಬಿಂಬದ ಒಂದು ಉಪಕರಣವಾಗಿ ಇದು ಕೆಲಸ ಮಾಡುತ್ತೆ. ಅದರ ಬಿಂಬದಂತೆ ಸ್ಟೇಬಲ್ ಆಗಿ ಇರ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಪ್ರಕೃತಿಯರಂದ್ರೆ ಈ ಇಂದ್ರಿಯಗಳಿಂದ, ಜಗತ್ತಿನಿಂದ ಏನು ಶಬ್ದ ಸ್ಪರ್ಶ ರಸರೂಪ ಗಂಧಗಳಿಂದ ಯಾವ ಇಂದ್ರಿಯಗಳು ಇನ್ಫಾರ್ಮೇಶನ್ ಕೊಡ್ತಾವೋ ಆ ಇನ್ಫಾರ್ಮೇಶನ್ಗೆ ಅನುಗುಣವಾಗಿ ತನ್ನನ್ನ ತಾನು ಬದಲಾವಣೆ ಆಗ್ತಾ ಹೋಗ್ತದೆ. ಕೆಲವೊಮ್ಮೆ ಅಂತಲ್ಲ, ನಮ್ಗೇನು ಅವಾಗ ಬುದ್ಧಿ ಇಲ್ಲ, ಮಾಡಿಬಿಟ್ವೆ ಅಂತ ಸಾಮಾನ್ಯವಾಗಿ ಮಾತನಾಡ್ತಿರ್ತೀವಿ. ನಮಗ ಅವಾಗ ಬುದ್ಧಿ ಇದ್ದಿಲ್ರಿ ಅಂತ ಹೇಳ್ತಿರ್ತೀವಿ. ಇಲ್ಲ, ಬುದ್ಧಿ ಮಂದಾಗಿತ್ರಿ ಅಂತ ಹೇಳ್ತೀವಿ. ಯಾಕೆ ಮಂದಾಗುತ್ತದು? ಯಾಕೆ ಮಂದಾಗುತ್ತೆ ಅಂತಂದ್ರೆ ಅದು ಪ್ರಕೃತಿಯ ಗುಣದಿಂದ ಕೂಡಿದೆ. ಏನು ಪ್ರಕೃತಿ? ತಮಸ್ಸು ರಜಸ್ಸು ಸತ್ವ ಅಂತಕ್ಕಂತಹದ್ದು ಯಾವುದು ಅದರದು ಗುಣ ಇದೆಯೋ ಪ್ರಕೃತಿದು, ಆ ಗುಣದಿಂದ ಮಾಡಲ್ಪಟ್ಟಿರತಕ್ಕಂಥದ್ದು ಮಟೀರಿಯಲ್ ಅದು. ಹಾಗಾಗಿ ಅದು ಆ ಗುಣಗಳಿಗೆ ಹೆಂಗ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ತ್ರಿದೋಷಗಳು ಅಂತ ಕರೀತಾರೆ. ಹೆಂಗ ಇಂಬ್ಯಾಲೆನ್ಸ್ ಆದಾಗ ಬಾಡಿಯಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ತದೆ. ಮತ್ತೆ ಯಾವಾಗಲೂ ಸಮಾನವಾಗಿರಂಗಿಲ್ಲ, ಇವು ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ಅಲ್ಲಿ ಇರ್ತಾವ. ಅದನ್ನ ಮ್ಯಾನೇಜ್ ಮಾಡ್ತಿರ್ತೀವಿ, ಟೈಮ್ ಫೈನ್ ಅಂತ ಹೇಳ್ಕೊಳ್ತೀವಿ. ಯಾವಾಗ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು, ಮ್ಯಾನೇಜ್ ಮಾಡಕ್ ಆಗಲ್ಲ ಅಂದ್ರೆ ಅವಾಗ ಅದನ್ನ ನಾವೇನಂತ ಕರಿತೀವಿ, ಸೊ ಏನೋ ಪೇನ್ ಆಗ್ತಿದೆ, ನೋವು ಆಗ್ತಿದೆ, ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಜಾಸ್ತಿ ಆದಾಗ ಕಾಣಿಸಿಕೊಂಡಾಗ ಮಾತ್ರ ಕಾಯಿಲೆ ಅಂತಲ್ಲ, ಕಾಮನ್ ಆಗಿ ಇದ್ದಾಗಲೂ ಕೂಡ ಯಾವಾಗ್ಲೂ ಕೂಡ ಈ ದೋಷ, ಅದಕ್ಕೆ ದೋಷಗಳಂತ ಕರೆದ್ಬಿಟ್ಟಾರ. ಇಂಬ್ಯಾಲೆನ್ಸ್ ಆಗ್ತಾ ಇರ್ತಾವ. ಹೆಂಗ ಬಾಡಿಯಲ್ಲಿ ವಾತ ಪಿತ್ತ ಕಫ ಹೆಂಗ ನಿರಂತರವಾಗಿ ಏರುಪೇರು ಆಗ್ತಿರ್ತಾವೋ, ಹಾಗೆ ಮನಸ್ಸು ಅಂತಕ್ಕಂಥದ್ದು ಕೂಡ ತಮಸ್ಸು ರಜಸ್ಸು ಸತ್ವ ಅಂತಕ್ಕಂತಹ ಗುಣದಿಂದ ಕೂಡಿರ್ತಕ್ಕಂತಹದ್ದು. ಹೆಂಗ ದೇಹ ಆರೋಗ್ಯದ ದೃಷ್ಟಿಯಿಂದ ಸದಾ ಇಂಬ್ಯಾಲೆನ್ಸ್ ಆಗದೇ ಇರ್ತದೋ, ಹಾಗೆ ಮನಸ್ಸು ಕೂಡ ಇಂಬ್ಯಾಲೆನ್ಸ್ ಆಗತ್ತೆ, ಬುದ್ಧಿ ಇಂಬ್ಯಾಲೆನ್ಸ್ ಆಗತ್ತೆ. ಆ ಕಾರಣದಿಂದ ಇದು ಕರ್ಣ ಅಂತ ಕರೆದಿದ್ದೀವಿ. ಇದಕ್ಕೆ ವಿಜ್ಞಾನ ಸಂಜ್ಞ ಅಂದ್ರೆ ವಿಜ್ಞಾನ ಅಂತಕ್ಕಂತಹ ಬುದ್ಧಿಯಿಂದ, ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು, ಅಥವಾ ಬುದ್ಧಿ ಎನ್ನುವಂತಹ ಕ್ರಿಯೆಯಿಂದ ಕೂಡಿರ್ತಕ್ಕಂಥದ್ದು. ಜ್ಞಾನ ಕ್ರಿಯಾವಾನ್ ಅಹಂ ಇತ್ಯಜಸ್ರಂ ಅಂದ್ರೆ ಯಾವಾಗ್ಲೂ ಇದು ನಾನು 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 ಅನ್ನುವಂತಹ ಈ ನಾನು ಅಂತಕ್ಕಂಥದ್ದು ಈ ಬುದ್ಧಿಯನ್ನು ಅವಲಂಬಿಸಿಬಿಟ್ಟು ಯಾವಾಗ್ಲೂ ನನಗ್ ಗೊತ್ತು, ನನಗದು ಇಷ್ಟ ಇಲ್ಲ, ಈ ಯಾವಾಗ್ಲೂ ಕೂಡ ಈ ಬುದ್ಧಿಯನ್ನ ಆಧಾರವಾಗಿ ಇಟ್ಟುಕೊಂಡೇ ಈ ನಾನು ಅಂತಕ್ಕಂಥ ವ್ಯವಹಾರ ಮಾಡ್ತದೆ. ಬರೇ ಬುದ್ಧಿ ಅಷ್ಟೇ ಅಲ್ಲ, ದೇಹ ಇಂದ್ರಿಯಾದಿಶು ಅಭಿಮನ್ಯತೆ ವೃಷಂ. ಹೀಗೆ ದೇಹ ಇಂದ್ರಿಯ ಎಲ್ಲವನ್ನ ತಗೊಂಡು ಈ ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದು ಅಹಂ ವೃತ್ತಿಯಿಂದ ಕಾಣಿಸಿಕೊಳ್ಳುತ್ತದೆ. ಸೊ ಚಿತ್ ಪ್ರತಿಬಿಂಬ ಶಕ್ತಿ ಅಂತಕ್ಕಂಥದ್ದನ್ನ, ಯಾಕಂತಂದ್ರೆ ಅದು ಆ ಆಳದಲ್ಲಿ ಅಂತರದಲ್ಲಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್. ವಿಜ್ಞಾನಮಯ ಕೋಶದಿಂದ ಈ ಇವು ಜ್ಞಾನೇಂದ್ರಿಯಗಳ ಜ್ಞಾನದಿಂದ ಯಾವುದು ಇನ್ಫಾರ್ಮೇಶನ್ ಕಾಣಿಸಿಕೊಂಡು ಅದರಿಂದ ಅಭಿವ್ಯಕ್ತವಾಗ್ತಕ್ಕಂತಹದ್ದು ವಿಜ್ಞಾನಮಯ ಕೋಶ ಅಂತಿದ್ವಿ.
ಆದ್ರೆ ಅದ್ರದ್ದು ರಿಯಲ್ ಪ್ಲಾಟ್ಫಾರ್ಮ್ ಇಲ್ಲದಂತಂದ್ರೆ ಚಿತ್ತ ಪ್ರತಿಬಿಂಬ ಅಂತ ಹೇಳ್ತಾರೆ ಅವರು. ಚಿತ್ ಪ್ರತಿಬಿಂಬ ಶಕ್ತಿ ಅಂತ. ಚಿತ್ ಅಂದ್ರೆ ಪರಮಾತ್ಮ ವಸ್ತು. ಆ ಪರಮಾತ್ಮ ವಸ್ತುವಿನ ಬೆಳಕಿನಲ್ಲಿ ಇದು ಪ್ರಕಾಶಿಸಲ್ಪಡ್ತಕ್ಕಂತಹದ್ದು. ಇದನ್ನ ಮೊದಲು ಒಂದ್ ಸ್ವಲ್ಪ ಲೈಟ್ ಆಗಿ ಅರ್ಥ ಮಾಡಿಕೊಡೋಣ್ರಿ, ಆಮೇಲೆ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ತುಂಬಾ ಬೇರೆ ಬೇರೆ ಕಡೆ ಸೂತ್ರದಾಗಲೆಲ್ಲ ಬರ್ತದೆ. ಇದು ಆತ್ಮನಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾರೆ ಅವರು. ಮತ್ತೆ ಆತ್ಮನಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಇದ್ಮೇಲೆ ಆತ್ಮನ ಸ್ವಭಾವ, ಆತ್ಮನ ಗುಣ, ಆತ್ಮನ ಲಕ್ಷಣ ಅದನ್ನೆಲ್ಲ ಕಾಣಿಸ್ಕೊಳ್ಬೇಕಾಗಿತ್ತೆ ಅಲ್ವಾ ಅಂತ ನಮಗ್ ಪ್ರಶ್ನೆ ಬರ್ತದ. ಇದು ತುಂಬಾ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಸುಮ್ನೆ ಏನ್ ಮಾಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ. ನಿಮಗೂ ಕೂಡ ಅದ್ರಾಗ ಏನ್ ನಾಲೆಡ್ಜ್ ಇಲ್ಲ, ಸುಮ್ನೆ ಏನ ಕೇಳಿಸ್ಕೊಳ್ತೀರಿ, ಆಮೇಲೆ ಅದನ್ನ ಬಿಟ್ಟು ಬಿಡ್ತೀರಿ. ಈ ಸಬ್ಜೆಕ್ಟ್ ನಡ್ಕೊಂಡು ಇಡೀ ಪ್ರಸ್ಥಾನತ್ರಯಗಳು ಪಿಲ್ಲರ್ ನಿಂತುಕೊಂಡವ. ಇದರ ಮೇಲೆ ಬಾರಿ 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 ವಾದ ಮಾಡ್ತಾರೆ ಎಲ್ಲ ಅನೇಕರು. ಅದೆಲ್ಲ ಈಗ ಸದ್ಯದ ಮಟ್ಟಿಗೆ ನಿಮಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ಅರ್ಥ ಮಾಡಿ ಏಡ್ಸಷ್ಟು ನನ್ನ ಹತ್ರ ನಾನಿನ್ನೂ ತಯಾರಾಗಿಲ್ಲ. ಯಾಕಂತಂದ್ರೆ ನೀಟಾಗಿ ಹೇಳಿದ್ರೆ ನಿಮ್ಗೆ ಹೆಂಗ್ ಅರ್ಥ ಆಗಲ್ಲ, ಅರ್ಥ ಆಗುತ್ತೇನೋ ನನಗೆ ಇನ್ನು. ಯಾಕಂತಂದ್ರೆ ಅದ್ರದೊಂದು ಬ್ಯಾಕ್ ಗ್ರೌಂಡ್ ಏನೋ ಸ್ವಲ್ಪ ಗೊತ್ತಾದ್ಮೇಲೆ ಅವಾಗ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವೊಂದು ಕಡೆಗೆ ಲೈಟ್ ಆಗಿ ಆರಿಸ್ಕೊಂಡು ಹೋಗುತ್ತಿರ್ತೀವಿ ಸಬ್ಜೆಕ್ಟ್ ಅನ್ನ. ಸೊ ಅದನ್ನು ಒಂದ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣಂತ. ಚಿತ್ ಅಂದ್ರೆ ಆತ್ಮ ಅಂತ ಹೇಳಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಎಕ್ಸಾಂಪಲ್ ಮೂಲಕ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಏನ್ ಎಕ್ಸಾಂಪಲ್ ಅಂದ್ರೆ ಚಿತ್ ಅಂತಕ್ಕಂಥದ್ದನ್ನ ಒಂದು ವಿದ್ಯುತ್ ಕರೆಂಟಿಗೆ ಹೋಲಿಸಿಕೊಳ್ಳಿ. ಆ ಕರೆಂಟಿಗೆ ಒಂದು ಟ್ಯೂಬ್ ಅಂತಕ್ಕಂಥದ್ದು ಇದೆ ಅಲ್ವಾ. ಯಾಕಂದ್ರೆ ಕರೆಂಟು ಟ್ಯೂಬಿನ ಮುಖಾಂತರ ಟ್ಯೂಬಿಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಅವಾಗ ಆ ವಿದ್ಯುತ್ ಏನಾಗುತ್ತೆ ಅಂತಂದ್ರೆ ಟ್ಯೂಬಿನ ಮುಖಾಂತರ ಬೆಳಕಾಗಿ ಕನ್ವರ್ಟ್ ಆಗುತ್ತೆ. ಚಿತ್ ಅಂತಕ್ಕಂಥದ್ದು ಇಲ್ಲಿ ವಿದ್ಯುತ್ತು, ಟ್ಯೂಬ್ ಅಂತಕ್ಕಂಥದ್ದು ಪ್ರಕೃತಿ. ಆ ಟ್ಯೂಬಿನ ಮೂಲಕ ವ್ಯಕ್ತವಾಗಿರ್ತಕ್ಕಂತಹ ಬೆಳಕು ವಿಜ್ಞಾನಮಯ ಕೋಶ. ಇದನ್ನ ಯಾಕೆ ಈ ಬೆಳಕು ಕರೆಂಟ್ ನಿಂದ ಬಂದದಲ್ವಾ ನೇರವಾಗಿ, ಮತ್ತೆ ಕರೆಂಟೇ ಬೆಳಕಾಗಿದೆ ಅಂತ ನಮಗೆ ಸಾಮಾನ್ಯವಾಗಿ ನಾವೆಲ್ಲ ಹಾಗೆ ತಿಳ್ಕೊಳ್ತೀವಿ. ಆದ್ರೆ ಕರೆಂಟು ಬೆಳಕಾಗಿ ಕಾಣಬೇಕಾದಾಗ ಅದರ ಮಧ್ಯದಲ್ಲಿ ಒಂದು ಟ್ಯೂಬ್ ಅಂತಕ್ಕಂಥದ್ದಿದೆ. ಆ ಟ್ಯೂಬ್ ಅಂತಕ್ಕಂಥದ್ದು ಸೊ ಅದು ಎಂತ ಮಟೀರಿಯಲ್ ಇಂದ ಮಾಡಲ್ಪಟ್ಟದಂದ್ರ ಅದು ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂತಹ ಆ ಮಿಕ್ಸ್ ಆಗಿರ್ತಕ್ಕಂತಹ ಕಪ್ಪು ಮತ್ತೆ ಕೆಂಪಿಗೆ ಏನು ರಜೋಗುಣಕ್ಕೆ ಯಾವುದೋ ಬಣ್ಣ ಹೇಳಿದ್ದೆ, ನೆನಪಿಲ್ಲ ನನಗ. ರೆಡ್ ಅಂತ ಹೇಳಿದ್ದೆ. ತಮಸ್ ಅಂತಕ್ಕಂಥದ್ದು ಬ್ಲ್ಯಾಕ್ ಕಲರು, ರಜೋ ಅಂತಕ್ಕಂಥದ್ದು ರೆಡ್ ಕಲರು, ಸತ್ವ ಅಂತಕ್ಕಂಥದ್ದು ವೈಟ್ ಕಲರ್. ಇದು ಈಗ ನಾವು ನಮ್ಗೆ ಟ್ಯೂಬ್ ಅಂದ್ರೆ ಎಕ್ಸಾಕ್ಟ್ಲಿ ಟ್ಯೂಬ್ ಅಂತ ಕನ್ಸಿಡರ್ ಮಾಡ್ಕೊಬಿಡಿ, ಸುಮ್ಮನೆ ಎಕ್ಸಾಂಪಲ್. ಆದ್ರೆ ಇದು ಟ್ಯೂಬ್ ಹೆಂಗಿರ್ತದ ಅಂದ್ರ ಕಂಟಿನ್ಯೂ ಆಗಿ ಮೂವ್ಮೆಂಟ್ ಇರ್ತದ. ಒಂದ್ ಕಡೆ ಕಪ್ಪಿದೆ, ಒಂದ್ ಕಡೆಗೆ ಕೆಂಪಿದೆ, ಒಂದ್ ಕಡೆ ವೈಟ್ ಇದೆ, ಹಿಂಗ ಕಂಟಿನ್ಯೂ ಆಗಿ ಮೂವ್ಮೆಂಟ್ ಆಗತ್ತ.
ಆ ಮೂಮೆಂಟ್ ಹೆಂಗ್ ಆಗುತ್ತೋ ಹಂಗ ಆ ಟ್ಯೂಬಿನ ಮುಖಾಂತರದಿಂದ ಹೊರ ಹೊಮ್ಮತಕ್ಕಂತಹ ಬೆಳಕೇನಿರ್ತದಲ್ವಾ ಅದು ಕಪ್ಪಾಗಿ, ಕೆಂಪಾಗಿ, ಬಿಳುಪಾಗಿ ಕಾಣಿಸ್ತಾನೆ ಇರ್ತದೆ. ಕಪ್ಪು ಆಗಿ ಕಾಣಿಸಿದಾಗ ನಮಗೆ ಬುದ್ಧಿಯಲ್ಲಿ, ದೇಹದಲ್ಲಿ ಜಡತ್ವ ಇರ್ತದ. ರೆಡ್ ಬೆಳಕು ಬಿದ್ದಾಗ ಕ್ರೋಧ, ಇಚ್ಛಾ, ಈಗೋ ಹೈಯಾಗಿ ಕಾಣಿಸ್ತಿರ್ತದೆ ಇದೆಲ್ಲ. ಮತ್ತೆ ಯಾವಾಗ ಕೋಪ ಬಂತಂದ್ರೆ ಅದ್ರ ಸರಿಯಾಗಿ ಬಾಡಿ ಕೂಡ ತುಂಬಾ ಅಲರ್ಟ್ ಆಗ್ತಿರ್ತದೆ. ಮತ್ತೆ ಅದು ಒಮ್ಮೊಮ್ಮೆ ಟ್ಯೂಬ್ ಬೆಳಕಿನ ಗುಣ ಜಾಸ್ತಿ ಕಾಣಿಸ್ಕೊಂಡಾಗ ಅವಾಗ ಸೊ ಶಾಂತವಾಗಿರ್ತದ, ಬಾಡಿ ಕೂಡ ಕೂಲ್ ಆಗಿರ್ತದೆ. ಸೊ ಇದು ಇಷ್ಟು ವ್ಯವಸ್ಥೆ. ಹಾಗಾಗಿ ಇಲ್ಲಿ ಶಂಕರರು ನಮಗೆ ಈ ವಿಜ್ಞಾನಮಯವನ್ನ ಕೋಶವನ್ನ ಪರಿಚಯ ಮಾಡ್ತಾರೆ. ಈ ಮೂರು ಗುಣಗಳ ಅನ್ನುವಂತಹ ಪ್ಲಾಟ್ಫಾರ್ಮ್ನಿಂದ, ಈ ಮೂರು ಗುಣಗಳ ಬೆಳಕಿನಿಂದ ಪ್ರತಿಬಿಂಬಿತವಾಗಿರ್ತಕ್ಕಂತಹದ್ದು ವಿಜ್ಞಾನಮಯ ಕೋಶ. ಆಮೇಲೆ ಇದ್ರ ಮೇಲೆ ತುಂಬಾ ಜನ ಕ್ವಶನ್ ಮಾಡ್ತಾರೆ. ಏನ್ ಕ್ವಶನ್ ಮಾಡ್ತಾರೆ ಅಂತಂದ್ರೆ, ಯಾಕೆ ಕೆಲವೊಬ್ಬರಿಗೆ ಸತ್ವನೇ ಅಧಿಕ ಇರ್ತದೆ, ಕೆಲವೊಬ್ಬರಿಗೆ ಕೆಂಪು ಅಧಿಕ ಇರ್ತದೆ, ಕೆಲವೊಬ್ಬರಿಗೆ ಕಪ್ಪು ಅಧಿಕ ಇರ್ತದೆ ಅಂತಂದ್ರೆ ಅದನ್ನ ಪ್ರಕೃತಿ ಅಂತ ಕರೆದಿದ್ದಾರೆ. ಆ ಪ್ರಕೃತಿ ಅಂತಕ್ಕಂತಹದ್ದು ಅದು ಈಶ್ವರನ ಶಕ್ತಿ, ಅದು ಮಾಯಾಶಕ್ತಿ. ಸೊ ಆ ಈಶ್ವರನ ಮಾಯಾಶಕ್ತಿಗೆ ಅನುಗುಣವಾಗಿ ಜೀವರಲ್ಲಿ ಕೆಲವೊಬ್ರು ತಮೋ ಸ್ವಭಾವದರು, ಕೆಲವೊಬ್ರು ರಜೋ ಸ್ವಭಾವದರು, ಕೆಲವೊಬ್ರು ಸತ್ವ ಸ್ವಭಾವದರು, ಮತ್ತೆ ಕೆಲವೊಮ್ಮೆ ಒಂದು ಮೂರು ಕೂಡ ಒಮ್ಮೆ ಏಕಕಾಲಕ್ಕೆ ಇರ್ತವೆ. ಹೀಗೆ ನಿರಂತರವಾಗಿ ಈ ಗುಣಾದಿಗಳು ಕಂಟಿನ್ಯೂ ಆಗಿ ಏರ್ಪೇರ್ ಆಗ್ತಿರ್ತವೆ. ಈ ಏರ್ಪೇರ್ ಆಗುವಾಗ ಕೆಲವೊಬ್ಬರಿಗೆ ಸತ್ವಗುಣ ಜಾಸ್ತಿ ಇರ್ತದೆ, ಕೆಲವೊಬ್ಬರಿಗೆ ರಜೋಗುಣ ಜಾಸ್ತಿ ಇರ್ತದೆ, ಕೆಲವೊಬ್ಬರಿಗೆ ತಮೋ ಗುಣ ಜಾಸ್ತಿ ಇರ್ತದೆ. ಯಾಕೆ ಅಂತಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಅದು ಈಶ್ವರನ ಕೈಯಲ್ಲಿದೆ. ಹಾಗಾಗಿ ಗೀತೆ ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಏ ಅರ್ಜುನ, ಎಲ್ಲರ ಹೃದಯದಲ್ಲಿದ್ದು ಆ ಈಶ್ವರನೇ ಈ ಜೀವರನ್ನ ಈ ಗುಣಗಳಿಗೆ ಅನುಗುಣವಾಗಿ ಆಟ ಆಡಿಸ್ತಾ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಆ ಗುಣಗಳ ಶಕ್ತಿಯನ್ನ ಮಾಯಾಶಕ್ತಿ ಅಂತ ಕರೆದಿದ್ದಾರೆ. ಯಾಕೆ ಮಾಯಾಶಕ್ತಿ ಅಂತಂದ್ರೆ ಅದು ಯಾರಿಗೆ ಯಾವುದನ್ನ ಪ್ರಸಾದ ಮಾಡ್ತದೋ ಅಂದ್ರೆ ಕೊಡ್ತದೋ ಗೊತ್ತಿಲ್ಲ, ಅದರದು ರಹಸ್ಯ ಅರ್ಥ ಆಗೋದಿಲ್ಲ. ಯಾರಿಗೆ ನಮಗೆ ಅರ್ಥ ಆಗೋದಿಲ್ಲ. ಯಾವುದು ನಮಗೆ ಅರ್ಥ ಆಗೋದಿಲ್ವೋ ಅದರದ್ದು ಆಕ್ಷನ್ ಕಾಣುತ್ತೋ ಅವಾಗ ಅದನ್ನ ಏನಂತ ಕರಿತೀವಿ, ನಮಗೆ ಮೀರಿರ್ತಕ್ಕಂಥದ್ದನ್ನ ಮಾಯಾಶಕ್ತಿ ಅಂತ ಕರಿತೀವಿ. ಮತ್ತೆ ಮಾಯಾಶಕ್ತಿ ಅಂತ ಹೇಳಿದ ಮೇಲೆ ಅದಕ್ಕೊಂದು ಏನ್ ರೂಟ್ ಕಾಸ್ ಇಲ್ವಾ? ಏನ್ ಕೆಲವೊಬ್ಬರಿಗೆ ಶಾಂತವಾಗಿರ್ತಕ್ಕಂಥ ಸ್ವಭಾವ, ಕೆಲವೊಬ್ಬರಿಗೆ ಕೋಪದಲ್ಲಿರ್ತಕ್ಕಂಥ ಸ್ವಭಾವ, ಅಂದ್ರೆ ಅವನು ಏನು ಇವ್ರ ಮೇಲೆ ಕೋಪ ಇದೆಯಾ ಅವನಿಗೆ, ಈಶ್ವರನಿಗೆ ಹಿಂಗೆಲ್ಲ ಮಾಡ್ತಾನ ಅಂತ ದೆನ್ ಅಗೇನ್ ಕ್ವಶನ್ ಬರ್ಬೋದು. ಅದಕ್ಕೆ ಆ ಕ್ವಶನ್ ಇರ್ತಕ್ಕಂಥದ್ದನ್ನ ಸಾಲ್ವ್ ಮಾಡಕ್ಕೆ ಶಾಸ್ತ್ರ ಏನ್ ಮಾಡ್ತದೆ ಅಂತಂದ್ರೆ, ಆ ಗುಣಾದಿಗಳು ಹೆಂಗಂದ್ರೆ ಹಂಗೆ ಬರೋದಿಲ್ಲ, ಅವರು ಮಾಡುವಂತಹ ಕಾರ್ಯದ ಫಲವನ್ನ ಅನುಸರಿಸಿಬಿಟ್ಟು ಇದು ನಿರಂತರವಾಗಿ ಕರ್ಮ ಮತ್ತು ಕರ್ಮದ ಫಲ, ಮಾಡುವಂತಹ ಕೆಲಸ ಮತ್ತು ಕೆಲಸಕ್ಕೆ ತದನುಗುಣವಾಗಿರ್ತಕ್ಕಂತಹ ಅದರದ ಫಲ, ಈ ಎರಡರ ಮೇಲೆ ಈ ಮೂರು ಗುಣಗಳಿಂದ ಒಡಗೂಡಿರುವಂತಹ ಯಾವುದು
ಪ್ರಕೃತಿ ಅಂತ ಕರಿತೀವಿ. ಆ ಪ್ರಕೃತಿ ಅಂತಕ್ಕಂತಹದ್ದು ಸಮಸ್ತ ಜೀವರಾಶಿಗಳ ಮೇಲೆ ಒಂದು ಮುಸುಕಿನ ತರ ಇದೆ. ಎಲ್ಲಾ ಜೀವರಾಶಿಗಳ ಬ್ರಹ್ಮನಿಂದ ಹಿಡಿದು ಸ್ತಂಭ ಪರ್ಯಂತಹ. ಬ್ರಹ್ಮ ಇಂದ್ರಾದಿಗಳಿಗೆ ಅಲ್ಲಿ ಸತ್ವ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅದಷ್ಟು ಪ್ರಬಲವಾಗಿರಂಗಿಲ್ಲ. ಮತ್ತೆ ಯಾರಿಗೆ ರಜೋಸ್ ಮತ್ತೆ ರಾಕ್ಷಸರಿಗೆ ರಜೋಸ್ ಭಾವದಲ್ಲಿರ್ತಾರೆ, ಹಂಗಾಗಿ ಅದು ಕಾಣದೇ ಇಲ್ಲ. ಇನ್ನು ಸಾಮಾನ್ಯರು ತಮೋ ರಜೋದಲ್ಲಿರ್ತಾರೆ, ಅವ್ರಿಗೆ ಇನ್ನೂ ಕೂಡ ದೂರನೇ. ಇದು ನಮ್ಮ ಬುದ್ಧಿ ಎಂತಕ್ಕಂಥದ್ರದ ಪ್ಲಾಟ್ಫಾರ್ಮ್. ಈಗ ಚೆನ್ನಾಗಿ ಏನೊಂದು ಕ್ವಶನ್ ರೈಸ್ ಆಗ್ಬೋದು, ನಿಮ್ಗೆ ರೈಸ್ ಆಗಲ್ಲ, ನಾನ್ ಸುಮ್ಮನೆ ರೈಸ್ ಮಾಡ್ತೀನಿ. ಅದ್ ನಿಮ್ಗೆ ಗೊತ್ತೂ ಆಗೋದಿಲ್ಲ ರೈಸ್ ಹೆಂಗ್ ರೈಸ್ ಮಾಡ್ಬೇಕಂತ ಕೂಡ. ಈಗೊಂದು ಜಸ್ಟ್ ಜನರಲ್ ಆಗಿ ಒಂದು ಕ್ವಶನ್ ಸುಮ್ಮನೆ ರೈಸ್ ಮಾಡೋಣಂತೆ. ಎಲ್ಲ ಪರಮಾತ್ಮ ಅಂತ ಹೇಳಿದ್ಮೇಲೆ ಮತ್ತೆ ಪರಮಾತ್ಮನಲ್ಲಿ ಈ ಮೂರು ಗುಣ ಇಲ್ಲ ಅಂತ ಹೇಳ್ತೀವಿ, ಅವನ ಶಕ್ತಿ ಅಂತ ಹೇಳ್ತೀವಿ. ಮತ್ತೆ ಈ ಎಲ್ಲಿಂದ ಬಂತಂಗಾರ? ಹಂಗೆತ್ತಂದ್ರೆ ಪರಮಾತ್ಮನಲ್ಲಿ ಮೂರು ಗುಣ ಇದಾವ ಅಂತಂದ್ಮೇಲೆ ಮತ್ತೆ ಪರಮಾತ್ಮನಲ್ಲಿ ಇರ್ಬೇಕಾಗಿತ್ತು ಹಂಗಾರ. ಪರಮಾತ್ಮನು ಮತ್ತೆ ಅವನು ಸತ್ತು ಚಿತ್ತು ಅಲಗಾಡದಂತೆ ಸ್ಥಿರನಾಗಿರ್ತಾನೆ ಅಂತ ಹೇಳ್ತಾರೆ. ಜೀವಿಗಳು ಮಾತ್ರ ಗುಣಕ್ಕೊಳಪಟ್ಬಿಟ್ಟು ತಿರುಗ್ತಾವ ಅಂತ ಹೇಳ್ತಾರೆ. ಎಲ್ಲ ಪರಮಾತ್ಮ ಅಂದ್ಮೇಲೆ ದ್ವಂದ್ವ ಅಲ್ವಾ ಅಂತ ದೆನ್ ಅಗೇನ್ ಕ್ವಶನ್ ಬರ್ತದೆ ಇದು. ಸೊ ಇದನ್ನ ಸಾಲ್ವ್ ಮಾಡಾಕ ಐತರೇಯ ಉಪನಿಷತ್ತು ಅಂದ್ರೆ ತುಂಬಾ ಜನಕ್ಕೆ ಹೇಗೆ ಅಂತಂದ್ರೆ ಈ ಪ್ರಕೃತಿ ಅಂತಕ್ಕಂಥದ್ದು ಹೆಂಗ್ ಬಂತು ಅಂತಕ್ಕಂಥದ್ದನ್ನ ಯಾವಾಗ್ಲೂ ಕೂಡ ಒಂದು ಕ್ವಶನ್ ರೈಸ್ ಆಗ್ತಿರ್ತದ. ಅಜ್ಞಾನ ಅಂತಕ್ಕಂಥದ್ದು, ಪ್ರಕೃತಿ ಅಂತಂದ್ರೆ ಅರ್ಥ ಏನಂದ್ರೆ ಅದು ಮಾಯಾಶಕ್ತಿ ಅಂದ್ರೆ ಅದು ಅಜ್ಞಾನ ಅಂತ, ಆವರಣ ಅಂತ. ಸೊ ಇದು ಎಲ್ಲರೂ ಕೂಡ ಈ ಅಜ್ಞಾನ ಎಲ್ಲರ ಬುದ್ಧಿ ಮೇಲೆ ಇದು ಮುಚ್ಕೊಂಡ್ಬಿಟ್ಟದಿದೆ ಆವರಣ. ಇಲ್ಲಿ ಹೇಳಿದ್ನಲ್ಲ ಇದನ್ನ ಪಂಚದಶಿಯಲ್ಲಿ ಅಜ್ಞಾನ ಆವರಣ ವಿಕ್ಷೇಪ. ಈಗ ಒಂದು ಇದೆಲ್ಲಿಂದ ಬಂತು ಅಂತಕ್ಕಂಥದ್ದನ್ನ ಸ್ವಲ್ಪ ಐತರೇಯ ಉಪನಿಷತ್ತನ್ನು ತಗೊಂಡು ಸ್ವಲ್ಪ ಡೀಪ್ ಆಗುತ್ತೆ ಸಬ್ಜೆಕ್ಟ್ ಇದಕ್ಕೆ, ಆದ್ರೂ ಒಂದ್ ಸ್ವಲ್ಪ ಒಂದು ಐಡಿಯಾ ಬರಲಿ ನಿಮಗಂತ. ತಾನಾಗಿರ್ತಕ್ಕಂಥವನು ಸದೇವ ಸೌಮ್ಯ ಇದಮಗ್ರಂ ಅಸೀತ್ ಅಂತ ಐತರೇಯ ಉಪನಿಷತ್ತಿನ ಮಂತ್ರ. ತಾನು ಒಬ್ಬನೇ ಇದ್ದ, ತನ್ನ ಲೀಲೆಗೋಸ್ಕರವಾಗಿ ಅವನು ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ. ಆ ಜಗತ್ತನ್ನ ಸೃಷ್ಟಿ ಮಾಡುವಾಗ ಅವನು 4 ರೀತಿಯಾಗಿ ಸೃಷ್ಟಿ ಮಾಡಿದ. ಒಂದು ಅಂಬಸ್, ಮತ್ತೊಂದು ಮರೀಚಿ, ಮತ್ತೊಂದು ಮರ, ಮತ್ತೊಂದು ಅಪ್ಪು ಅಂತ ಈ 4 ರೀತಿಯಾಗಿರ್ತಕ್ಕಂತಹ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಐತರೇಯ ಉಪನಿಷತ್ತು ಹೇಳುತ್ತೆ. ಅಂಬಸ್ ಅಂತಂದ್ರೆ ಈ ಸೂರ್ಯ ಲೋಕದಕ್ಕಿಂತ ಆಚೆ ಏನಿದೆಯೋ ಅದು ನಮಗೆ ಗೊತ್ತಿಲ್ಲ. ಅದನ್ನ ಆ ಕಡೆ ಆ ಸೂರ್ಯನಿಕ್ಕಿಂತ ಆಚೆ ಇರ್ತಕ್ಕಂಥದ್ದು ಏನಿದೆಯೋ ನಮ್ಗೆ ಸೂರ್ಯನೇ ಬಹಳ ದೂರದಲ್ಲಿದ್ದೇನ. ಅದರ ನಮಗೆ ನೋಡಿ ಇಲ್ಲಿಂದ ನಾವು ಗಮನಿಸ್ತೀವಿ ಅಂದ್ರೆ ಇಲ್ಲಿಂದ ಚಂದ್ರ ದೂರದ, ಚಂದ್ರನಿಕ್ಕಿಂತ ಇನ್ನು ಮಂಗಳ ದೂರದ, ಮಂಗಳಕ್ಕಿಂತ ಬುಧ ದೂರದ, ಬುಧನಕ್ಕಿಂತ ಗುರು ದೂರದ, ಹೀಗೆ ಸೊ ದೂರ ಹೋಗುತ್ತೆ ನಮಗೆ. ಇದು ಒಂದು ಸೂರ್ಯನಿಂದ ನಮಗೆ ಭೂಮಿಗಿರ್ತಕ್ಕಂಥದ್ದು ಒಂದು ಅಂತರ. ಆದ್ರೆ ಆ ಸೂರ್ಯನಿಂದ ಆ ಕಡೆ ಏನದ ಗೊತ್ತಿಲ್ಲ ನಮಗೆ. ಅದಕ್ಕೆ ಉಪನಿಷತ್ತು ಅದನ್ನ ಅಂಬಸ್ ಅಂತ ಕರೆದು ಬಿಡ್ತದೆ. ಅದನ್ನ ಅದು ಫಸ್ಟ್ ಅದನ್ನ ಅವನು ಸೃಷ್ಟಿ ಮಾಡಿದ. ಆಮೇಲೆ ಎರಡನೇದು ಮರೀಚಿ ಅಂತಕ್ಕಂಥದ್ದು ಅಂದ್ರೆ ರಶ್ಮಿ ಅಂತ, ಅದು ಸಂಸ್ಕೃತದಲ್ಲಿ
ರಶ್ಮಿಗಳು ಅಂದ್ರೆ ರಶ್ಮಿ ಅಂತಂದ್ರೆ ದೆನ್ ಅದ ಅಂಬಸ್ಸು ಲೋಕ ಆದ್ಮೇಲೆ ಎರಡನೇ ಲೋಕ ಯಾವ್ದಂದ್ರೆ ಬೆಳಕಿನ ಲೋಕ ಅಂತ. ಏನ್ ಬೆಳಕಿನಿಂದ ತುಂಬಿದ ಸೂರ್ಯ ಅಂತ ಏನ್ ಕರಿತೀವಿ, ಸೂರ್ಯನ ಮರೀಚೆ ರಶ್ಮಿ, ಆ ಬೆಳಕಿನ ರಶ್ಮಿ ಅಂತ. ದೆನ್ ಅದಾದ್ಮೇಲೆ ಮರ. ಮರ ಅಂತಂದ್ರೆ ಈ ಭೂಲೋಕ. ಇದಕ್ಕೆ ಮರ ಅಂತಕ್ಕಂಥ ಶಬ್ದ ಯಾಕೆ ಹಾಕಿದ್ದಾರೆ ಅಂತಂದ್ರೆ, ಇಲ್ಲಿ ಈ ಲೋಕದಲ್ಲಿ ಜನಿಸಿದವರೆಲ್ಲರೂ ಕೂಡ ಮರಣವನ್ನ ಹೊಂದುತ್ತಾರೆ, ಹಾಗಾಗಿ ಇದು ಮರ ಅಂತ. ಇನ್ನೊಂದು ಕೊನೆದ ಅಪ್ ಅಂತ. ಅಪ್ ಅಂದ್ರೆ ಪಾತಾಳ ಲೋಕ ಅಥವಾ ಅಪ್ ಅಂದ್ರೆ ನೀರು ಅಂತ ಅರ್ಥ. ಓಕೆ, ಈಗೊಂದು ಸ್ವಲ್ಪ ಚಿಕ್ಕದೊಂದು ಸಲ ಒಂದೊಂದು ಐಡಿಯಾ ಏನಂತಂದ್ರ, ಈಗ ಭೂಮಿ ಅಂತಕ್ಕಂಥದ್ದು ಯಾವುದರಿಂದ ಬಂದಿದೆ ಅಂತಂದ್ರೆ ಅಪ್ನಿಂದ ಬಂದಿದೆ ಅಂತ ಹೇಳ್ತದೆ ಶಾಸ್ತ್ರ ನಮಗೆ. ನೀರಿನಿಂದ ಬಂದಿದೆ ಅಂತ. ನೀರಿನಿಂದ ಹೆಂಗ್ ಬಂದದ ಅಂತ ನೀವು, ಅದು ದ್ರವ, ಇದು ಘನ, ಇದು ನೀರಿನಿಂದ ಹೆಂಗ್ ಬಂದದ ಅಂತ ಒಂದು ಸಣ್ಣದ ಕ್ವಶನ್ ಬರ್ಬೋದೇನು. ಆದ್ರೆ ನೀನು ನೋಡಿ, ಈಗ ಹಿಮಾಲಯ ಅಂತಕ್ಕಂಥ ಬೆಟ್ಟವನ್ನು ನೋಡಿ, ಅದು ಯಾವುದರಿಂದ ತುಂಬಿದ? ಮಂಜುಗಡ್ಡೆಯಿಂದ ತುಂಬಿದ್ರು ಕೂಡ ಆ ಮಂಜುಗಡ್ಡೆಯಲ್ಲಿ ಏನದಂದ್ರೆ ನೀರಿನಂಶನೇ ಅದ. ಮತ್ತೆ ಎಷ್ಟು ಗಟ್ಟದಂದ್ರೆ ಕೆಲವೊಂದು ಕಡೆಗೆ ಅದು ಬಹಳ ಭೂಮಿಗಿಂತನೇ ಗಟ್ಟದ. ಹೀಗೆ ಅನಂತ ಕೋಟಿ ವರ್ಷಗಳ ನಿರಂತರ ಬರೀ ನೀರೇ ಇತ್ತು. ಆ ನೀರು ನೊರೆಯಾಗಿ 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 ನೊರೆಯಾಗಿ, ಆ ನೊರೆ ಅಂತಕ್ಕಂಥದ್ದು ಕಲ್ಲಾಗಿ, ಮರ ಉಪ್ಪಾಗಿ, ಕಲ್ಲಾಗಿ ಕಲ್ಲಾಗಿ ಕಲ್ಲಾಗಿ, ಹಾಗಾಗಿ ಇದು ಉಪ್ಪಿನಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಉಪ್ಪಿಂದ ಅಡಿಗೆ ಹಂಗಿಲ್ವೋ ಹಾಗೆ ಇಡೀ ಪೃಥ್ವಿ ಅಂತಕ್ಕಂಥದ್ದು ಆ ನೀರಿನ ಉಪ್ಪಿನ ಅಂಶದಿಂದ ಭೂಮಿ ಅಂತಕ್ಕಂಥದ್ದಾಗಿರೋದು ಅಂತ ನಮ್ಗೆ ಗೊತ್ತಾಗತ್ತೆ. ಮತ್ತೆ ನಮ್ಮ ಜನನ ಕೂಡ ಆಗ್ಯದ ನೋಡ್ರಿ. ಜನ ಕೂಡ, ನಮ್ಮ ಜೀವನ ಜನನ ಕೂಡ ಆಗ್ಯದ ನೀರಿನ ಅಂಶದಿಂದ. ಗಟ್ಟಿಯಾಗಿರ್ತಕ್ಕಂಥ ಮಾಂಸ, ಸೊ ಬೋನು ಇವೆಲ್ಲ ಬರ್ತವೆ ನೋಡಿ. ಸೊ ನಾವು ಪ್ರಕೃತಿಯನ್ನು ನೋಡಿದಾಗ್ಲೂ ಕೂಡ ಅದೇ ಇದೆ, ನಮ್ಮಲ್ಲಿ ನೋಡಿದಾಗ್ಲೂ ಕೂಡ ಅದೇ ಇದೆ. ಸೊ ಹೀಗೆ ದ್ರವ ಆಗಿರ್ತಕ್ಕಂಥದ್ದು ಹೆಂಗ ಘನವಾಗ್ತದೋ, ಈ ಘನ ಅಂತಕ್ಕಂಥದ್ದನ್ನ ಸ್ಥೂಲ ಅಂತ ಕರಿತೀವಿ. ಅದೇ ಇದು ನಾನು ಹೇಳ್ತಕ್ಕಂಥದ್ದು ಸೂಕ್ಷ್ಮ. ಹಾಗೆ ಈ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹದ್ದು ತೋರ್ತಕ್ಕಂತಹ ಜಗತ್ತು, ಆ ಪರಮಾತ್ಮನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅವಂದೇ ಅದೆಲ್ಲ. ಅವನಿಗೆ ಭೂಮಿ ಅಂದ್ರೂ ಒಂದೇನೆ, ಅಪ್ಪಂದ್ರೂ ಒಂದೇನೆ, ಮರೀಚಿ ಅಂದ್ರೂ ಒಂದೇನೆ, ಅಂಬಸ್ ಅಂದ್ರೂ ಒಂದೇನೆ. ಅವನಿಗೆ ಯಾವ ದೋಷ ಇಲ್ಲ. ಯಾಕಂತಂದ್ರೆ ಅವಂದೇ ಅದೆಲ್ಲನು. ಅವನಿಗೇನು ಡಿಫ್ರೆನ್ಸಿಯೇಷನ್ ಇಲ್ಲ ಅಲ್ಲಿ. ಯಾರಿಗೆ ಡಿಫ್ರೆನ್ಸಿಯೇಷನ್ ಅದಂತಂದ್ರ, ನಮ್ಗೆ ಇದರ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಮಗೆ ಡಿಫ್ರೆನ್ಸಿಯೇಷನ್ ಅದ. ಈ ಡಿಫ್ರೆನ್ಸಿಯೇಷನ್ ಇರೋದ್ರಿಂದನೇ ಇದನ್ನ ಅಜ್ಞಾನ ಅಂತ ಕರೆದಿದ್ದಾರೆ. ಈ ಅಜ್ಞಾನದಿಂದನೇ ನಾವು ಇಂಡಿವಿಜುವಲ್ ಆಗಿ ಈ ಗುಣಾದಿಗಳಿಗೆ ಬದ್ಧರಾಗಿದ್ವಿ. ಹಾಗಾಗಿ ಇದು ಪ್ರತಿಬಿಂಬ, ಬಿಂಬ ಅಲ್ಲ, ಪ್ರತಿಬಿಂಬ. ಯಾವಾಗ ಈ ಶಾಸ್ತ್ರ ತಿಳಿತಾ ಹೋಗ್ಬಿಟ್ಟು ಅಂತಂದ್ರೆ ಅವಾಗ ಇದು ಪ್ರತಿಬಿಂಬ ನಾಶ ಆಗುತ್ತಾ, ಅವಾಗ ಉಳಿತಕ್ಕಂಥದ್ದು ಬಿಂಬ ಒಂದೇ ಉಳಿತದೆ. ಇಷ್ಟು ಫಿಲಾಸಫಿಯನ್ನ ಹೇಳಕ್ಕೋಸ್ಕರ ಸಲುವಾಗಿ ಶಂಕರರು ಇಲ್ಲಿ ಆ ಸ್ಟೂಡೆಂಟ್ಗೆ ಅರ್ಥ ಮಾಡಿಸಕ್ಕೋಸ್ಕರ ಸಲುವಾಗಿ ಇಲ್ಲಿಂದ ಶುರು ಮಾಡಿದ್ದಾರೆ ಅವ್ರ ಮುಖ್ಯ ತತ್ವವನ್ನ. ಸೊ ಹಾಗಾಗಿ ಇದನ್ನ ನಾವು ಪ್ರತಿಬಿಂಬ ಅಂತ ಕರಿತೀವಿ. ಈ ಪ್ರತಿಬಿಂಬ ಅಂತಕ್ಕಂತಹದ್ದು ಪ್ರಕೃತಿಯ 3 ಗುಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹದ್ದು. ಆ 3 ಗುಣಗಳು ಸತ್ವ, ರಜಸ್ಸು, ತಮಸ್ಸಿನಿಂದ ಕೂಡಿರ್ತಕ್ಕಂಥವು. ಅವು ಯಾವಾಗಲೂ ಕೂಡ ನಿರಂತರವಾಗಿ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥವು. ಆ ಮೂವ್ಮೆಂಟ್ ಅಲ್ಲಿ ಇರೋದ್ರಿಂದ ನಿರಂತರವಾಗಿ ನಮ್ಮ ಬುದ್ಧಿ ಒಂದೇ ಸಮನಾಗಿರ್ಲಾರ್ದನೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ಇಟ್ ಈಸ್ ಬುದ್ಧಿಯ ಪ್ಲಾಟ್ಫಾರ್ಮ್. ಏನ್ ಸ್ವಲ್ಪ ಅರ್ಥ ಆಯ್ತ್ರಿ ಇಲ್ಲ ಕನ್ಫ್ಯೂಸ್ ಆಯ್ತಾ?
ಶುಭ. ಏನೆಲ್ಲ ಯಾರ ಇದೀರಾ, ಎಲ್ಲ ನಿದ್ರೆಗೆ ಹೋಗಿದ್ದೀರಾ? ಇಲ್ಲ ಅಲ್ಲೇ ಇದಕ್ಕೆ ಹೋಗ್ಬಿಟ್ರೆ ಮರಿಚಿಲೋಕಕ್ಕೆ ಹೋಗ್ಬಿಟ್ರೆ? ಇದ್ದೇವೆ ಸರ್. ಇದ್ದೀರಾ? ಅಲ್ಲ ಇದ್ದೀರಾ, ನಿದ್ರೆಲಿ ಇದ್ದೀರಾ? ಇದ್ದೀರೋದಕ್ಕೆ ಮತ್ತೆ ನಿದ್ದೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಬಹಳ ವ್ಯತ್ಯಾಸ ಅದ. ನಿದ್ದೆ ಇಲ್ಲ ಸರ್, ಇದ್ದೀವಿ. ಇದ್ದೀರಾ? ಕ್ಲಾರಿಟಿ ಆಯ್ತು ಸಬ್ಜೆಕ್ಟ್? ಇಲ್ಲ ಏನ್ ಕನ್ಫ್ಯೂಸ್ ಅಂತಿಲ್ಲ ಏನಾದ್ರು? ಸ್ವಲ್ಪ ಹೋಗ್ತಾ ಇದೆ, ಸ್ವಲ್ಪ ಸ್ಟ್ರೀಮ್ ಆಗ್ತಾ ಇದೆ ಒಳಗೆ. ಇಟ್ ಈಸ್ ಎ ಬೇಸಿಕ್. ಇದು ಬಹಳ ಬಹಳ ಚೆನ್ನಾಗಿ ಇದು ಅರ್ಥ ಐತೆ ಅಂದ್ರೆ ಮುಂದೆ ಇನ್ನು ಸಿದ್ಧಾಂತ ಮಾತನಾಡುವಾಗ ಕನ್ಫ್ಯೂಸ್ ಬರಂಗಿಲ್ಲ. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಇದರದ್ದು ಬ್ಯಾಕ್ ಗ್ರೌಂಡ್ ಏನ್ ಇಲ್ಲಾರ್ದನೆ ನೀವು ಡೈರೆಕ್ಟ್ ಆಗಿ ಉಪನಿಷತ್ತಿಗೆ ಹೋಗ್ಬಿಟ್ರಿ ಅಂತಂದ್ರೆ ಏನು ಗೊತ್ತಾಗೋದಿಲ್ಲ. ಬ್ಯಾಕ್ ಗ್ರೌಂಡ್ ಇಲ್ಲಾರ್ದಷ್ಟು ಬರೀ ಶಬ್ದ ಇರ್ತದೆ, ಶಬ್ದಗಳು ಗೊತ್ತಿದ್ದಿಲ್ಲ, ಶಬ್ದಗಳು ಗೊತ್ತಾಗುತ್ತವೆ ಅಷ್ಟೇನೆ. ಆದ್ರೆ ಶಬ್ದ ಅದು ವಿಚಾರದಿಂದ ಈ ಹೃದಯಕ್ಕೆ ಸ್ಪರ್ಶ ಆಗೋದಿಲ್ಲ. ಸ್ಪರ್ಶ ಆಯ್ತು ಅಂತಂದ್ರೆ ಅದು ಹೋಗೋದಿಲ್ಲ. ಅದಕ್ಕೆ ಇದನ್ನ ಬಿಂಬ ಪ್ರತಿಬಿಂಬ ನ್ಯಾಯ ಅಂತ ನಾವು ಪಂಚದಶಿಲೆಯಲ್ಲೇ ನೋಡಿದಿವಲ್ವ ಕೆಲವೊಂದು ಕಡೆಗೆ. ಗಂಧ ಗಂಧಿ ನ್ಯಾಯ, ಬಿಂಬ ಪ್ರತಿಬಿಂಬ ನ್ಯಾಯ, ರಜ್ಜು ಸರ್ಪ ನ್ಯಾಯ, ರಜ ಯಾವ್ದಕ್ಕೆ ಇನ್ನೊಂದು ಶಕ್ತಿಕ ರಜತ್ ನ್ಯಾಯ. ಅದು ಕೇಳಿದ್ರೋದ್ರಿಂದ ಇದು ಸ್ವಲ್ಪ ಅರ್ಥ ಆಗ್ತಾ ಇದೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ನ್ಯಾಯಗಳು ಇವನ್ನೆಲ್ಲ ಯಾಕೆ ತಂದಿದ್ದಾರೆ ಅಂತಂದ್ರೆ ಯುಕ್ತಿಯಿಂದ ಸಾಧಿಸಿ ತೋರಿಸ್ತಕ್ಕಂಥದ್ದು ಒಂದು ಮೆಥಡು, ಶಾಸ್ತ್ರದಿಂದ ಶ್ರುತಿವಾಕ್ಯವನ್ನ ಆಧರಿಸಿ ಹೇಳ್ತಕ್ಕಂಥದ್ದು ಒಂದು ಮೆಥಡು, ಮತ್ತೆ ಕೆಲವೊಂದನ್ನ ಅನುಭವದಿಂದ ನೋಡೋದಾದ್ರೆ, ಈಗ ಮಾಡರ್ನ್ ಸೈನ್ಸ್ ಪ್ರಕಾರ ನೋಡಿದ್ರೂ ಕೂಡ ಸೊ ಯಾವುದನ್ನ ನಾವು ಮ್ಯಾಟರ್ ಅಂತ ಕರಿತೀವಿ, ಮ್ಯಾಟರ್ ಎಲ್ಲವೂ ಕೂಡ ಮ್ಯಾಟರ್ ಇಂದ ಎನರ್ಜಿ ಅನ್ನ ಗುರುತಿಸ್ಬೇಕು ಅಂತ ಇತ್ತು. ಆದ್ರೆ ಈಗ ಅಪೋಸಿಟ್ ಆಗಿದೆ, ಎನರ್ಜಿಯೇ ಮ್ಯಾಟರ್ ಆಗಿದೆ ಅಂತ. ಶಕ್ತಿಯ ಕಣಗಳು ಘನೀಭೂತವಾಗಿ ಅವೇನಾಗ್ತಾ ಇದ್ದೇವೆ, ಅವು ಮ್ಯಾಟರ್ ಆಗ್ತಾ ಇದ್ದಾವೆ ಅಂತ. ಹೆಂಗ ಉಪ್ಪು ನೀರು ಉಪ್ಪಾಗ್ತಾ ಇದೆಯೋ ನೋಡಿ, ದ್ರವ ಘನ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಯಾಕೆ ಇದನ್ನೆಲ್ಲ ಇಷ್ಟು ವಿಚಾರ ಮಾಡಬೇಕು ಅಂತಂದಾಗ, ಏನೆಲ್ಲ ಸರಿಯಾಗಿ ಏನೆಲ್ಲ ಕಣ್ಣಿಗೆ ಕಾಣೋದನ್ನ ಸತ್ಯ ಅಂತ ತಿಳ್ಕೊಂಡಿದ್ದೀವೋ, ಆದ್ರೆ ಸತ್ಯ ಅದಲ್ಲ ಅಂತಕ್ಕಂಥದ್ದು ಶಾಸ್ತ್ರ ನಮಗೆ ಬಹಳ ಬ್ಯೂಟಿಫುಲ್ ಆಗಿ ಪರಿಚಯ ಮಾಡಿಸ್ತದೆ. ಅದಕ್ಕೆ ನಿತ್ಯ ವಸ್ತು ವಿವೇಕ. ಏನು ನಮಗೆ ಈ ಸದ್ಯದ ಮಟ್ಟಿಗೆ ನಿತ್ಯವಾಗಿ ಕಾಣತಕ್ಕಂಥದ್ದು ಏನಿದೆಯೋ ಆ ನಿತ್ಯವಾಗಿ ಕಾಣತಕ್ಕಂಥದ್ದು ಅದು ಸತ್ಯ ಅಲ್ಲ. ಅದಕ್ಕೆ ಐತರೇಯ ಉಪನಿಷತ್ತು ಭೂಮಿ ಎಲ್ಲ ಅಪ್ಪಿನಿಂದ ಆಗಿದೆ ಅಂತ ಕರಿತೇವೆ ನಾವು. ಅದಕ್ಕೆ ನೋಡಿ ಕೆಳಗಡೆ ಕೂಡ ನೀರದ. ಮತ್ತೆ ನಾವು ಈ ಭೂಮಿಯನ್ನ ನೋಡಿದ್ವಿ ಅಂತಂದ್ರೆ 1/3 ನೀರನ್ನೇ ಅದ. ನೀರದಿಂದ ಇದೊಂದು ಐಲ್ಯಾಂಡ್ ಇದು ಭೂಮಿ ಅಂತಕ್ಕಂಥದ್ದು ಅಷ್ಟೇನೆ. ಇನ್ನು ನೀವು ಸಮುದ್ರಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಎಂತೆಂತ ಬೆಟ್ಟಗಳಿದಾವೆ ಅಂತಂದ್ರೆ ನೀವು ಟೈಟಾನಿಕ್ ಫಿಲ್ಮ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ನೀರು ಘನವಾಗತ್ತೆ. ಅದು ಅವಾಗ ಒಂದೇ ಕಡೆ ಸೇರ್ಕೊಂಡು ಅದಕ್ಕೆ ಇನ್ನು ತುಂಬಾ ಸಿಂಪಲ್ ಆಗಿ ಕೆಲವೊಂದು ಆತ್ಮಬೋಧದಲ್ಲಿ ಇವೆಲ್ಲ ಅರ್ಥ ಮಾಡ್ಸಕ್ಕೋಸ್ಕರ ಸಲುವಾಗಿ ನೊರೆ, ಬುರುಗು ಈ ತರ ಎಲ್ಲ ಹೇಳ್ಕೊಂತ ಹೋಗ್ತಾರೆ ಶಂಕರರು. ಒಂದ್ ಕಡೆ ಸೇರಿ ಗಟ್ಟಿಯಾಗಿ ಬಿಡ್ತದೆ ಅದು. ಅದೇ ರೀತಿಯಾಗಿ ಈ ನಿಜವಾಗಿ ನೋಡಿದಾಗಲೂ ಕೂಡ ಈ ಬುದ್ಧಿ ಅಂತಕ್ಕಂಥದ್ದು ಹೀಗೆ ಅಜ್ಞಾನದಿಂದ ಒಂದು ಪರದೆಯಂತೆ
ನಮಗೆ ಆ ಆತ್ಮನಿಗೆ ಅಡ್ಡವಾಗಿರ್ತಕ್ಕಂಥದ್ದು, ಮುಚ್ಚಿಕೊಂಡಿರ್ತಕ್ಕಂಥದ್ದು ಇದು ಆವರಣ. ಅದಕ್ಕೆ ಬಿಂಬವನ್ನ ಪ್ರತಿಬಿಂಬ ಅಂತ ಯಾಕೆ ಕರೆದ್ರು, ಬಿಂಬವನ್ನ ಬಿಂಬ ಅಂತ ಯಾಕೆ ಕರಿಲಿಲ್ಲ ಅಂತಂದ್ರೆ, ಇರೋದು ಬಿಂಬ ಒಂದೇ, ಪ್ರತಿಬಿಂಬ ಇಲ್ವೇ ಇಲ್ಲ. ಪ್ರತಿಬಿಂಬ ಅಜ್ಞಾನ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಪ್ರತಿಬಿಂಬ ಸಪರೇಟ್ ಆಗಿ ಕಾಣ್ತಾ ಇದೆ ನಮಗೆ. ಯಾವಾಗ ನಾವು ಶಾಸ್ತ್ರದಿಂದ ಸರಿಯಾಗಿ ನೋಡ್ತೀವಿ ಅವಾಗ ಇರ್ತಕ್ಕಂಥದ್ದು ಬಿಂಬ ಒಂದೇ. ಅದಕ್ಕೆ ಅವರು ಬ್ರಹ್ಮ ಸತ್ಯ ಅಂತ ಹೇಳಿದ್ರು. ಅವರು ಬ್ರಹ್ಮ ಸತ್ಯ ಅಂತಂದ್ರೆ ಜಗತ್ತು ಮಿಥ್ಯ ಅಂತ ಅರ್ಥ ಅಲ್ಲ. ಜಗತ್ತು ಏನು ರೂಪದಿಂದ ಮಿಥ್ಯ ಅಂತ, ತನ್ನ ರೂಪದಿಂದ ಮಿಥ್ಯ. ಬಹಳ ಜನ ಏನ್ ತಿಳ್ಕೊಂತಾರೆ ಬ್ರಹ್ಮ ಸತ್ಯ ಅಂದ್ರೆ ಜಗನ್ ಮಿಥ್ಯ ಅಂದ್ರೆ ಇಲ್ಲಿಲ್ಲ ಜಗ, ಇಲ್ಲಿ ಎಲ್ಲ ಬ್ರಹ್ಮ, ಎಲ್ಲ ಬೇರೆ ಕಡೆ ಜನ, ಇದೆಲ್ಲ ಸುಳ್ಳು, ಇದೆಲ್ಲ ಸುಳ್ಳು ಅಂತಂದ್ಮೇಲೆ ಅವಾಗ ಅವ್ರಿಗೆ ದೋಷ ಬರ್ತಂತ ಗೊತ್ತಾಗಲ್ಲ ಪಾಪ ಅವ್ರಿಗೆ, ಶಾಸ್ತ್ರ ಹೇಳೋರಿಗೆ. ಪೋತನಾಗಿ ಎಲ್ಲವನ್ನ ತಾನೇ ತುಂಬಿಕೊಂಡಿದ್ದೇನೆ ಅಂತಂದಾಗ ಮತ್ತೆ ಅವ್ನು ಇದನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಇರ್ತಾನೆ. ಹೀಗೆ ಅದು ಹೆಚ್ಚಿನ ಒಂದು ಜ್ಞಾನ ಇಲ್ಲಾರದನೆ ಅನೇಕ ರೀತಿಯಾಗಿ ಸ್ವಲ್ಪ ಜ್ಞಾನದ ಕೊರತೆಯಿಂದ, ಅಧ್ಯಯನದ ಕೊರತೆಯಿಂದ ಸೊ ಹಾಗೆಲ್ಲ ಅನರ್ಥ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರತಿಬಿಂಬ ನ್ಯಾಯ ಬಂದಿರೋದ್ರಿಂದ, ಬಿಂಬ ಪ್ರತಿಬಿಂಬ ನ್ಯಾಯ ಬಂದಿರೋದ್ರಿಂದ ಇದು ಪಂಚದಶಿಯಲ್ಲಿ ಕೂಡ ಈಗ ಬಂದದ. ಬಹಳ ಬ್ಯೂಟಿಫುಲ್ ಶ್ಲೋಕ, ಸೆಕೆಂಡ್ ಚಾಪ್ಟರ್ ಇಲ್ಲಿ ನಾವು ಚಿಚ್ಛಾಯ ಲಿಂಗ ದೇಹಸ್ಥ ತತ್ಸಂಗ ಜೀವ ಉಚ್ಯತೆ. ಯಾವ್ದು ಶ್ಲೋಕ ಯಾರಿಗೆ ನೆನಪಿದೆಯಾ? ಕಿರಣ್ ನೆನಪಿದೆಯಾ ಶ್ಲೋಕ? ಹೇಳಿ ಹೇಳಿ ನೋಡೋಣ ಶ್ಲೋಕ. ನೆನಪಾಗ್ತಾ ಇಲ್ವಾ? ಕ್ಲೂ ಕೊಟ್ನಲ್ಲ, ಇದು ಮೂರನೇ ಪದ ಹೇಳಿದ್ನಲ್ಲ, ಚಿಚ್ಛಾಯ ಲಿಂಗ ದೇಹಸ್ಥ ತತ್ಸಂಗ ಜೀವ ಉಚ್ಯತೆ. ಹದಿನೇಳು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ಬರ್ತದೆ ನೋಡಿ. ಸೂಕ್ಷ್ಮ ಶರೀರವನ್ನು ವರ್ಣನೆ ಮಾಡುವಾಗ ಇದನ್ನ ಹೇಳ್ತಾರೆ ಅವರು. ಚಿಚ್ಛಾಯ ಲಿಂಗ ದೇಹಸ್ಥ ತತ್ಸಂಗ ಜೀವ ಉಚ್ಯತೆ. ಫಸ್ಟ್ ಚಾಪ್ಟರ್ಲ ಏನು ಸೆಕೆಂಡ್ ಚಾಪ್ಟರ್ಲಿ ಬರ್ತಿದ್ದು ನನಗೆ ಗ್ಯಾರಂಟಿ ಇಲ್ಲ. ಪಂಚದಶಿ ಸೋಲ್ವಿ ನಾಳೆ ಅದು ಪಂಚದಶಿ ನೋಡಿಕೊಡ್ರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.